ಇದು ನನ್ನ ಕೊನೆ ವಿಡಿಯೋನು ಆಗಿರ್ಬೋದು. ಅಪ್ಲೋಡ್ ಮಾಡಿದ್ ನನ್ ಕೈಯಲ್ಲೇ ಆಗುತ್ತೆ ಅನ್ನೋದು ಡೌಟ್. ಯಾಕಂದ್ರೆ ಒಬ್ಳು ಗಾಡಿ ಓಡಿಸ್ತೀನಿ ಅಂತ ತಕೊಂಡಿದ್ದಾಳೆ, ಅದು ಮುತ್ತೋಡು ಫಾರೆಸ್ಟ್ ಅಲ್ಲಿ. ಸೊ ನೋಡ್ಬೋದು ಕ್ಲಚ್ ಬ್ರೇಕ್ ಎಲ್ಲ ಕಾಲಿಗೆ ನೀಗ್ತಾ ಇಲ್ಲ, ಸೀಟ್ ಸ್ವಲ್ಪ ಮುಂದೆ ಹಾಕೊಂಡಿದ್ದಾಳೆ. ಅಂಕಲ್ ನೋಡಿ ನನ್ಗ್ ಗಾಡಿ ಕೊಡಿ ಅಂದ್ರೆ ಭಯ ಆಗುತ್ತೆ ಅಂದ್ವ. ಮಕ್ಳ ಮೇಲೆ ಏನ್ ನಂಬಿಕೆ ದೇವರಾಣೆ. ಮೊದ್ಲಿ ಅವ್ನು ನೋಡಿ ಲಿಮಿಟ್ ಎಲ್ಲ ಇಟ್ಕೊಂಡ್ ಬಂದಾನೆ ಮಂತ್ರಿ. ನಿಧಾನಕ್ಕೆ ಹೋಗಿ ಕೊಟ್ಟಿಲ್ಲ, ಹ್ಯಾಂಡ್ ಬ್ರೇಕ್ ಇಲ್ಲ, ಲೆಗ್ ಬ್ರೇಕ್. ಅಲ್ಲ ಇವಾಗ ನೀವ್ ಹೇಳ್ಕೊಡ್ತಾ ಇದ್ದೀರಾ ಅಂಕಲ್? ನಾವೇ ಜೀವ ಬಾಯಿ ಇಟ್ಕೊಂಡು ಕುತ್ಕೊಂಡು ಅಂಕಲ್ ಎಲ್ಲೇ ಹೋದ್ರು ನಾನು ಗಾಡಿ ಒಳಗೆ ಇರ್ತೀನಿ ಅಂಕಲ್, ಆಯ್ತಾ? और अभी तो रुको, क्लाइमैक्स अभी बाकी. ಸ್ವಾಮಿ ದೇವನೇ ಲೋಕ ಪಾಲನೆ ಇದು ಸ್ವಲ್ಪ ಗಾಡಿಗಳು ಬರ್ತಾ ಇಲ್ಲ ಅಲ್ಲ, ಸೊ ಅಂದ್ರೆ ಆರಾಮಾಗಿ ನಾವ್ ಒಂಚೂರು ಧೈರ್ಯದಲ್ಲಿ ಇರ್ಬೋದು ಅಂತ. ಹೌದಾ, ರೋಡ್ ಅಲ್ವಾ, ಟ್ರ್ಯಾಕ್ ಅಲ್ಲ, ರೈಲ್ವೆ ಟ್ರ್ಯಾಕ್ ಅದೇ ಟೈಮ್. ಕಣ್ಣೆದ್ರಿಗೆ ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ. ನಾನು ಹ್ಯಾಂಡ್ ಬ್ರೇಕ್ ಒಂದ್ ಕೈಯಲ್ಲಿ ಇಟ್ಕೊಂಡಿರ್ತೀನಿ, ಆಯ್ತಾ? ಅಯ್ಯೋ ಈ ನರಕ ನೋಡಕ್ಕಾಗ್ತಿಲ್ಲ. ಫ್ರಂಟ್ ಸೀಟ್ ಬೇಡ ಇತ್ತು ಫಸ್ಟ್ ಟೈಮ್ ನನಗೆ ಅನಿಸ್ತಾ ಇದೆ. ಬೇಡ, ನೀನ್ ಈಚೆ ಯಾಕೆ ಕಾಣ್ತಾ ಇದ್ದ? ಮುಂಚೆ ರೋಡ್ ನೋಡು ನೀನ್ ಅಜ್ಜಿ. ಬ್ರೇಕ್ ಬ್ರೇಕ್ ಬ್ರೇಕ್. ಜೈ ಶೀತಲಂಗೆ ಜೈ. ಗಾಡಿ ಓಡಿಸೋದಕ್ಕೆಲ್ಲ ನಮ್ ಜೀವ ಉಳಿಸಿದಕ್ಕೆ ಫೈನಲಿ ಅವಳು ಕೆಲಸದಿಂದ ರಿಸೈನ್ ಆಗ್ತಾ ಇದ್ದಾಳೆ. ಕಚ್ಚುಡು ಬಂಗಾರಮ್ಮ ಗೇರ್ಲೆ ಹುಟ್ಟ